ನಿನ್ನೆ ರಾತ್ರಿ ಉಸಿರಾಟದ ಸಮಸ್ಯೆ ಅವರಿಗೆ ಕಾಣಿಸ್ಕೊಳ್ತು. ತಕ್ಷಣ ಅವರನ್ನ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ದಾಖಲು ಮಾಡಿಸಿದ್ರು. ಅಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇತ್ತು. ಅವ್ರ ಜೊತೆಗೆ ನಮ್ಮ ಜೊತೆಗೆ ಟಿವಿ9 ಜೊತೆಗೆ ಮಾತನಾಡಿದಂಥ ಜಾನಕಿ ಅಮ್ಮ ಅವರ ಸಾಕು ಮಗ ನವೀನ್ ಅವರ ಸ್ನೇಹಿತರು ಮಾತನಾಡ್ತಾ ನಮ್ಮ ಜೊತೆಗೆ ಹೇಳಿದ್ರು. ನಿನ್ನೆ ಸ್ವಲ್ಪ ಪ್ರಯಾಣ ಮಾಡ್ಕೊಂಡು ಬಂದಿದ್ರು, ಹಾಗಾಗಿ ಟ್ರಾವೆಲಿಂಗ್ ಎಲ್ಲ ಇದ್ದಿದ್ದರಿಂದ ಸ್ವಲ್ಪ ಉಸಿರಾಟದ ಸಮಸ್ಯೆ ಇತ್ತು. ಜೊತೆಗೆ ಈಗಷ್ಟು ನಮಗೆ ಶ್ರೀಧರ್ ಮೂರ್ತಿ ಅವರು ಹೇಳ್ತಾ ಇದ್ರು ಅವರಿಗೆ ಆಸ್ತಮಾ ಸಮಸ್ಯೆ ಇತ್ತು ಅಂತೇಳಿ. ಹಾಗಾಗಿ ಈ ಥರದೊಂದಷ್ಟು ಆಗಾಗ ಈ ಥರ ಉಸಿರಾಟದ ತೊಂದರೆ ಆಗೋದು, ಆಸ್ತಮಾ ಇದ್ದಿದ್ದರಿಂದ ಆ ಥರದ ಸಮಸ್ಯೆಗಳು ಇತ್ತು. ಬಟ್ ತುಂಬ ತೀರಾ ಅನ್ನೋ ಮಟ್ಟಕ್ಕೆ ಅಥವಾ ತೀರಾ ಮಟ್ಟಕ್ಕೆ ಆರೋಗ್ಯ ಹದಗೆಟ್ಟಿದೆ ಅನ್ನೋ ರೀತಿಯಲ್ಲಿ ಏನಿರಲಿಲ್ಲ. ಅಪೋಲೋ ಆಸ್ಪತ್ರೆಗೆ ಶಾಸಕ ಜಿಟಿ ದೇವೇಗೌಡ ಅವರು ಸದ್ಯಕ್ಕೀಗ ಭೇಟಿ ನೀಡಿದ್ದಾರೆ. ಆಸ್ಪತ್ರೆ ವೈದ್ಯರಿಂದ ಮಾಹಿತಿ ಪಡೆದಿದ್ದಾರೆ ಶಾಸಕ ಜಿಟಿ ದೇವೇಗೌಡ. ಅಪೋಲೋ ಆಸ್ಪತ್ರೆಗೆ ಬಂದಿರುವಂತಹ ಜಿಟಿ ದೇವೇಗೌಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಮುಂದಿನ ಕಾರ್ಯಗಳು ಹೇಗಾಗಬೇಕು, ಎಲ್ಲ ಆಗಬೇಕು ಅನ್ನುವಂಥದ್ರ ಬಗ್ಗೆ ಈಗ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಆಸ್ಪತ್ರೆಯಲ್ಲೇ ಇನ್ನೂ ಕೂಡ ಪಾರ್ಥಿವ ಇದೆ. ಇನ್ಫ್ಯಾಕ್ಟ್ ಆಂಧ್ರದಲ್ಲಿ ಹುಟ್ಟಿದಂತಹ ಜಾನಕಿ ಅಮ್ಮ ಅವರು ಪಲ್ಲಪಟ್ಲ ಗುಂಟೂರು ಡಿಸ್ಟ್ರಿಕ್ಟ್, ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಹುಟ್ಟಿದಂತಹ ಜಾನಕಿ ಅಮ್ಮ ಅಸಂಖ್ಯಾತ ಹಾಡುಗಳನ್ನು ಹಾಡಿರುವಂತಹ ಗಾಯಕಿ. ಜಿಟಿ ದೇವೇಗೌಡರು ಆಸ್ಪತ್ರೆಗೆ ಭೇಟಿ ನೀಡಿ ಅದಾದ ನಂತರ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ತಾಯಿ ಎಸ್ ಜಾನಕಿಯವರು ನಿಧನರಾಗಿರ್ತಕ್ಕಂಥ ಸುದ್ದಿ ಕೇಳಿ ನಮಗೆಲ್ಲರೂ ಕೂಡ ದುಃಖವಾಗಿದೆ. ಇಡೀ ರಾಷ್ಟ್ರದಲ್ಲೇ ಅತ್ಯಂತ ಜನಪ್ರಿಯತೆ, ಎಲ್ಲರ ಪ್ರೀತಿ, ಅಭಿಮಾನ, ಗೌರವಕ್ಕೆ ಪಾತ್ರರಾಗಿದ್ದಾರೆ. ಸುಮಾರು 17 ಭಾಷೆಗಳಲ್ಲಿ ತೆಲುಗು, ಹಿಂದಿ, ಕನ್ನಡ, ಮರಾಠಿ, ಪಂಜಾಬಿ 17 ಭಾಷೆಗಳಲ್ಲಿ ಒಂದು 50,000 ಹಾಡುಗಳನ್ನು ಹಾಡಿರ್ತಕ್ಕಂಥ ಏಕೈಕ ನಾದಸ್ವರ ನಾಯಕಿ ಅವ್ರು ಯಾರು ಇದ್ದರೆ ಎಸ್ ಜಾನಕಿ ಅವರು. ಅವರಿಗೆ 4 ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಏಕೈಕ ಮಹಿಳೆ ಎಸ್ ಜಾನಕಿ ಅವರು. ಅವರಿಗೆ ಹಲವಾರು 28-30ಕ್ಕೂ ಹೆಚ್ಚು ಪ್ರಶಸ್ತಿಗಳು ಬೇರೆ ಬೇರೆ ರಾಜ್ಯದಿಂದ ಕೂಡ ಬಂದಿವೆ. ಆ ರೀತಿಯ ನಮ್ಮ ಭಾರತ ದೇಶದ ಒಬ್ಬ ಅತ್ಯುನ್ನತ ಚಲನಚಿತ್ರ ಹಿನ್ನೆಲೆ ಗಾಯಕಿ ಎಸ್ ಜಾನಕಿಯವರು. ನಾವು ಯಾವತ್ತೂ ಕೂಡ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಅವ್ರನ್ನ, ಎಸ್ ಜಾನಕಿಯವ್ರನ್ನ ನಾವು ಯಾರೂ ಕೂಡ ಮರೆಯುವಂತಿಲ್ಲ. ಅವರ ಆತ್ಮಕ್ಕೆ ಆ ದೇವರು ಶಾಂತಿಯನ್ನು ಕೊಡಬೇಕು, ನೆಮ್ಮದಿಯನ್ನು ಕೊಡಬೇಕು. ಎಲ್ಲ ಅವರ ಚಲನಚಿತ್ರ ನಟ ನಟಿಯರು, ಹಿನ್ನೆಲೆ ಗಾಯಕರು, ಹಿನ್ನೆಲೆ ಗಾಯಕಿಯರು ಅವರೆಲ್ಲರೂ ಕೂಡ ಇವರ ಅಭಿಮಾನಿಗಳು. ಅವರು ಕೂಡ ದುಃಖವನ್ನು ಸಂತೈಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ. ಅವರ ಕುಟುಂಬ ವರ್ಗದವರಿಗೂ ಕೂಡ ಆ ದುಃಖ ಸಹಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ. ಅವರ ಅಭಿಮಾನಿಗಳೆಲ್ಲರೂ ಕೂಡ ಆ ದುಃಖವನ್ನು ತಡಿತಕ್ಕಂಥ ಶಕ್ತಿಯನ್ನು ಆ ದೇವರು ಕರುಣಿಸಲಿ. ಅವರ ಆತ್ಮಕ್ಕೆ ಶಾಂತಿಯನ್ನು ದೇವರು ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮೈಸೂರಲ್ಲಿ ನಾನು 2 ಸಾರಿ 3 ಸಾರಿ ಭೇಟಿ ಮಾಡಿದ್ದೀನಿ. ಅಲ್ಲಿ ತೋಟದ ಮನೆಯಲ್ಲ ಇದ್ದರು, ಬನ್ನೂರು ರೋಡಲ್ಲಿ. ನಾವು 2-3 ಸಾರಿ ಬನ್ನೂರು ತೋಟದಲ್ಲಿ ಹೋಗಿ ಮಾತಾಡಿಸಿ ಅವ್ರ ಜೊತೆ ಊಟ ತಿಂಡಿ ಎಲ್ಲ ಮಾಡಿದ್ದೀವಿ. ಆ ತೋಟದ ಮನೆಯಲ್ಲೇ ಇದ್ದರು, ಒಬ್ಬರೇ. ಅಷ್ಟು ಚೆನ್ನಾಗಿದ್ರು ಅಲ್ಲಿ, ಆರೋಗ್ಯ ಕಾಪಾಡ್ಕೊಂಡು. ಇತ್ತೀಚೆಗೆ ಮೈಸೂರಿನಲ್ಲಿ ಬಂದಿದ್ದರು ಮನೆಯಲ್ಲಿ ಅಂತ ಕೇಳಿದ್ದೆ. ಮೈಸೂರು ಮನೆಗೆ ಬಂದಮೇಲೆ ಭೇಟಿ ಮಾಡಿರಲಿಲ್ಲ. ಆ ಬನ್ನೂರು ರೋಡಲ್ಲಿ ಇಲ್ಲೇ ಪರ್ಮನೆಂಟಾಗಿ ಶಾಶ್ವತವಾಗಿ ಎಸ್ ಜಾನಕಿಯವರು ಇಲ್ಲೇ ಮೈಸೂರಿನ ಪ್ರೀತಿ ಅಭಿಮಾನ ಅವ್ರಿಗೆ ಕೊನೆ ಅಂತ್ಯದ ಕಾಲದವರು ಕೂಡ ಇತ್ತು. ಅದೇ ರೀತಿ ವಿಷ್ಣುವರ್ಧನ್ ಅವರು ಕೂಡ ಮೈಸೂರಿನಲ್ಲೇ ನಿಧನರಾಗಿ ತಮಗೆಲ್ಲರೂ ಕೂಡ ಗೊತ್ತಿದೆ. ಇವತ್ತು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ರಾಜ್ಕುಮಾರು, ನಮ್ಮ ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಎಸ್ ಜಾನಕಿ ಅವರು, ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು, ಇವರೆಲ್ಲರೂ ಕೂಡ ಈ ನಾಡಿನ, ಈ ರಾಷ್ಟ್ರದ ಎಲ್ಲ ಜನರ ಹೃದಯದಲ್ಲಿ ನೆಲೆಸಿದ್ದಾರೆ. ಜಿಟಿ ದೇವೇಗೌಡರು ಸ್ಥಳಕ್ಕೆ ಹೋಗಿದ್ದಾರೆ. ಆಸ್ಪತ್ರೆಗೆ ಹೋಗಿ ಭೇಟಿ ನೀಡಿ ಮುಂದಿನ ಕಾರ್ಯಗಳು ಹೇಗಾಗಬೇಕು, ಎಲ್ಲ ಆಗಬೇಕು ಅನ್ನುವಂಥದ್ರ ಬಗ್ಗೆ ಎಲ್ಲ ಚರ್ಚೆಯನ್ನು ಅವರು ಕೂಡ ಮಾಡಿದ್ದಾರೆ.